ಜನರ ಸೇವೆಯನ್ನು ಮಾಡೋಕೆ CM ಆಗ್ತೀವಿ, CM ಆಗಬೇಕು ಅಂತ ಯೋಚನೆ ಮಾಡ್ತೀವಿ. ಆದರೆ HD ಕುಮಾರಸ್ವಾಮಿಯವರು ಮಾತ್ರ ತಮ್ಮ ಕುಟುಂಬಕ್ಕೋಸ್ಕರ ಮಾತ್ರ ಅವರು CM ಆಗ್ತಾರೆ. ಹೀಗಂತ ಹೇಳಿ HDKಗೆ DK ಟಾಂಗ್ ಕೊಟ್ಟಿದ್ದಾರೆ. ನಾವು CM ಆಗಬೇಕು ಅಂತ ಅನ್ಕೊಂಡ್ರೆ ಅದು ಜನಕ್ಕಾಗಿ, ರಾಜ್ಯಕ್ಕಾಗಿ, ಅಭಿವೃದ್ಧಿ ಕೆಲಸಗಳಿಗಾಗಿ. ಆದರೆ ಕುಮಾರಸ್ವಾಮಿಯವರು ಅದಕ್ಕೋಸ್ಕರ ಆಗೋದಿಲ್ಲ. ಅವರಾಗೋದು ಕೇವಲ ಅವರ ಕುಟುಂಬಕ್ಕೋಸ್ಕರ CM ಆಗ್ತಾರೆ. HDK ವಿರುದ್ಧ DK ಶಿವಕುಮಾರ್ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಪ್ರತಿ ಹಂತದಲ್ಲಿ ಸಂವಿಧಾನ ರಕ್ಷಣೆಗೆ ನಮ್ಮ ಸರ್ಕಾರ ಬದ್ಧವಾಗಿರುತ್ತೆ, ನಾವು ಕಾಪಾಡ್ತೀವಿ ಕೂಡ. ಆದರೆ ಕೇಂದ್ರ ಸರ್ಕಾರ ಬಡವರ ಯೋಜನೆಗೆ ಮೋಸ ಮಾಡ್ತಾ ಇದೆ. JDS BJP ಇಬ್ಬರು ಸೇರಿಸಿ ಹೇಳ್ತಾ ಇದ್ದಾರೆ ಉದ್ಯೋಗ ಖಾತ್ರಿ ಯೋಜನೆಗೆ ತೊಂದರೆ ಆಗೋ ರೀತಿಯಲ್ಲಿ ನಡೆದುಕೊಳ್ಳುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇದು ಆಶ್ಚರ್ಯ ಆಗ್ತಾ ಇದೆ ನಮಗೆ. ಇದರ ವಿರುದ್ಧ ನಾವು ದೇಶದ ಉದ್ದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನು ಮಾಡುತ್ತೆ. ನಾಳೆ ಬೆಳಗ್ಗೆ ರಾಜಭವನಕ್ಕೆ ಚಲೋ ಇರುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ನಂತರ ಪ್ರತಿ ತಾಲೂಕಿನಲ್ಲಿ ಕೂಡ 5 ಕಿಲೋಮೀಟರ್ ಉದ್ದದ ಪಾದಯಾತ್ರೆಯನ್ನು ಮಾಡ್ತೀವಿ. ಪ್ರತಿ ಪಂಚಾಯಿತಿಯಲ್ಲಿ ಹೋರಾಟ ಮಾಡ್ತೀವಿ ನಾವು ಇದರ ವಿರುದ್ಧ. ಜಿ ಏನಿದೆ ಅದರ ವಿರುದ್ಧ ಪ್ರಜಾಪ್ರತಿನಿಧಿಗಳಿಗೆ, ಪಂಚಾಯತ್ ಸದಸ್ಯರಿಗೆ, ಮುಖಂಡರುಗಳಿಗೆ ನಿರ್ದೇಶನ ಕೊಡಲಾಗಿದೆ ಈಗಾಗಲೇ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಬೇಕು, ನಡೆದುಕೊಳ್ಬೇಕು. ಕೇಂದ್ರ ಸರ್ಕಾರ ನಡೆದಿರುವಂತಹ ಒಂದು ರೀತಿ ಏನಿದೆ ಅದನ್ನು ಖಂಡಿಸ್ತೀವಿ ನಾವು. ಕುಮಾರಸ್ವಾಮಿಯವರ ವಿಚಾರವಾಗಿ, ಕೇಂದ್ರ ಸರ್ಕಾರದ ವಿಚಾರವಾಗಿ, ಯೋಜನೆಯ ಹೆಸರನ್ನು ಚೇಂಜ್ ಮಾಡಿದ ವಿಚಾರವಾಗಿ ಎಲ್ಲದರ ಬಗ್ಗೆ ಮಾತನಾಡ್ತಾ ಇದ್ದಾರೆ DK ಶಿವಕುಮಾರ್. ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. 2 ಬಾರಿ ಆದರೂ ಕೂಡ ಅವರು ಆಗಿದ್ದು ಯಾಕೆ ಅಂದರೆ ಅದು ಅವರ ಕುಟುಂಬಕ್ಕೋಸ್ಕರ. ನಾವು ಆ ಥರ ಅಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಯಾರನ್ನೇ ಮುಖ್ಯಮಂತ್ರಿಯಾಗಿ ಮಾಡಿದ್ರೂ ಕೂಡ ನಾವು ಜನರಿಗಾಗಿ ಸರ್ಕಾರವನ್ನು ನಡೆಸ್ತೀವಿ, ಅಭಿವೃದ್ಧಿ ಕೆಲಸಗಳಿಗಾಗಿ CM ಆಗ್ತೀವಿ, ಜನರ ಸೇವೆಯನ್ನು ಮಾಡೋಕ್ಕೆ CM ಆಗ್ತೀವಿ. ಆದರೆ ಕುಮಾರಸ್ವಾಮಿ ಅದಕ್ಕೋಸ್ಕರ ಆಗೋದಿಲ್ಲ. ಅವರು ಬರೀ ಅವರ ಫ್ಯಾಮಿಲಿಗೋಸ್ಕರನೇ ಮುಖ್ಯಮಂತ್ರಿ ಆಗ್ತಾರೆ, ಬೇರೆ ಯಾವ ಕೆಲಸಗಳನ್ನು ಕೂಡ ಮಾಡೋದಿಲ್ಲ. ಅವರವರ ಅನುಕೂಲಕ್ಕಾಗಿ ಆಗ್ತಾರೆ. ಅವರ ಮನೆಯ ಸದಸ್ಯರೆಲ್ಲರನ್ನೂ ಕೂಡ ರಾಜಕೀಯಕ್ಕೆ ತರ್ತಾರೆ. ಅವರ ಕುಟುಂಬಕ್ಕೆ ಜಾಸ್ತಿ ಉಪಯೋಗ ಆಗುತ್ತೆ ಅವರು ಅಧಿಕಾರಕ್ಕೆ ಬಂದರೆ, ಅವರು ಮುಖ್ಯಮಂತ್ರಿ ಆದರೆ. ಈ ಹಿಂದೆ ಆದಾಗಲೂ ಕೂಡ ಅದೇ ರೀತಿ ನಾವು ನೋಡಿದ್ದೀವಿ ಅನ್ನೊಂದು ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಆದರೆ DK ಶಿವಕುಮಾರ್, HD ಕುಮಾರಸ್ವಾಮಿ ಸದನದಲ್ಲಿನೇ ಕೈ ಹಿಡಿದುಕೊಂಡು ಮೇಲೆತ್ತಿ ನಮ್ಮದೇ ಸರ್ಕಾರ ಅಂತ ಹೇಳಿ ಕೂಗಿದ್ರಲ್ಲ, ಅದನ್ನು ಯಾರೂ ಮರ್ತಿಲ್ಲ. ರಾಜಕೀಯವಾಗಿ ಯಾವಾಗ ಏನು ಬೇಕಾದರೂ ಆಗ್ಬೋದು, ಯಾರ ಕಡೆ ಆದರೂ ಹೋಗ್ಬೋದು, ಯಾರು ವಿರುದ್ಧವಾಗಿ ಆದರೂ ಮಾತನಾಡ್ಬೋದು, ಯಾರು ಪರವಾಗಾದರೂ ಮಾತನಾಡ್ಬೋದು. ಇದೇ ಇಬ್ಬರು ನಾಯಕರು ನಾವು ಒಂದೇ ಅಂತ ಹೇಳಿ ಮೈತ್ರಿ ಸರ್ಕಾರ ಮಾಡಿದರು. ಅವಾಗ ಏನೇನಾಯ್ತು ಅನ್ನೋದು ಗೊತ್ತಿದೆ. ಈಗ ಬೇರೆ ಬೇರೆ ಆಗಿದ್ದಾರೆ. ಕುಮಾರಸ್ವಾಮಿಯವರು JDS ಪಕ್ಷ ಏನಿದೆ ಅದು BJP ಕಡೆಗೂ ಹೋಗಿದೆ, ಅವರ ಹತ್ರ ಈಗ ಮೈತ್ರಿ ಮಾಡ್ಕೊಂಡಿದೆ. ಕಾಂಗ್ರೆಸ್ ಒಂದು ರೀತಿಯಲ್ಲಿ ಬೇರೆ ಇದೆ, ಅವರೇ ಅಧಿಕಾರದಲ್ಲಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಆಗೋದೇ ಅವರ ಕುಟುಂಬಕ್ಕೋಸ್ಕರ, ಕುಟುಂಬ ರಾಜಕಾರಣ ಮಾಡ್ತಾ ಇದೆ ಹಾಗೆ ಹೇಗೆ ಅಂತ. ಕರ್ನಾಟಕ ಕುಟುಂಬ ರಾಜಕಾರಣದಲ್ಲಿ ಟಾಪ್ 5ನೇ ಸ್ಥಾನ, ಅಂದರೆ 5 ಸ್ಥಾನಗಳಲ್ಲಿ ಅದರಲ್ಲಿ ಒಂದು ಸ್ಥಾನ ಪಡೆದುಕೊಂಡಿದೆ. 3 ಅಥವಾ 4 ಇರಬೇಕು. ಯಾವ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಇಲ್ಲ? ಎಲ್ಲ ಪಕ್ಷದಲ್ಲಿದೆ. JDSನಲ್ಲೂ ಇದೆ, BJPಯಲ್ಲೂ ಇದೆ, ಕಾಂಗ್ರೆಸ್ನಲ್ಲಿಯೂ ಇದೆ. ಆದರೆ ಇವರು ಹೇಳ್ತಾರೆ ಇಲ್ಲ ನಮ್ಮಲ್ಲಿಲ್ಲ, ಅವರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಅಷ್ಟೇ ಅಲ್ಲ, ಅವ್ರ ವಿಚಾರ ಅಷ್ಟೇ ಅಲ್ಲ. ನೋಡಿ, ಕೇಂದ್ರ ಸರ್ಕಾರದ ಬಗ್ಗೆ ಕೂಡ ನಾವು ಮಾತನಾಡ್ತೀವಿ. ನರೇಗಾ ಯೋಜನೆ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈ ರೀತಿಯಾಗಿ ನಡೆದುಕೊಳ್ಳುತ್ತೆ, ಒಂದು ಯೋಜನೆಗೆ ಧಕ್ಕೆ ತರುತ್ತೆ, ಮೋಸ ಮಾಡುತ್ತೆ, ಬಡವರಿಗೆ ಮೋಸ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಬಡವರಿಗೋಸ್ಕರ ತಂದಂತಹ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ, ಅದರ ಹೆಸರನ್ನೇ ಚೇಂಜ್ ಮಾಡಿಬಿಟ್ರು. ಇದನ್ನು ನಾವು ಒಪ್ಪೋದಿಲ್ಲ. ಇದರ ವಿರುದ್ಧವಾಗಿ ನಾವು ಇಡೀ ದೇಶದಾದ್ಯಂತ ಹೋರಾಟವನ್ನು ಮಾಡ್ತೀವಿ. ನಮ್ಮ ಪಕ್ಷ ಹೋರಾಟ ಮಾಡುತ್ತೆ. ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ನಾವು ಹೇಳಿದ್ದೀವಿ 5 ಕಿಲೋಮೀಟರ್ವರೆಗೂ ನೀವು ಪಾದಯಾತ್ರೆಯನ್ನು ಮಾಡಿ ಅಂತ ಹೇಳಿ. ಅದರ ಜೊತೆಗೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಸದಸ್ಯರುಗಳಿಗೆ, ನಾಯಕರುಗಳಿಗೆ, ಮುಖಂಡರಿಗೆ ಎಲ್ಲರಿಗೂ ಕೂಡ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ನಾಳೆ ರಾಜಭವನಕ್ಕೆ ಚಲೋ ಎನ್ನುವಂತಹ ಕಾರ್ಯಕ್ರಮ ಕೂಡ ಇದೆ. ನಮ್ಮೆಲ್ಲ ನಾಯಕರು ಭಾಗಿಯಾಗ್ತಾರೆ. ನಾವು ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ, ಈ ಹೆಸರನ್ನು ಚೇಂಜ್ ಮಾಡೋವರೆಗೂ. ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದುಹಾಕಿದ್ದಾರೆ, ಜಿ ಅಂತ ಹೆಸರಿಟ್ಟಿದ್ದಾರೆ. ಅದು ಬೇಡ, ನಮಗೆ ಮೊದಲ ಹೆಸರೇ ಇರಬೇಕು, ಹಳೆಯ ಹೆಸರೇ ಇರಲಿ ಅಂತ ಹೇಳಿ ಪಟ್ಟನ್ನು ಹಿಡಿದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಅದೇ ರೀತಿಯಾಗಿ DK ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೂ ಕೂಡ ಜಾಡಿಸಿದ್ದಾರೆ, ಕೇಂದ್ರ ಸರ್ಕಾರಕ್ಕೂ ಕೂಡ. ಕುಮಾರಸ್ವಾಮಿ ಸ್ವಲ್ಪ ಸ್ವಾರ್ಥದಿಂದ ಕುಟುಂಬ ರಾಜಕಾರಣವನ್ನೇ ಮಾಡಿಕೊಂಡು ಬಂದಂಥ ವ್ಯಕ್ತಿ. ಅವರು CM ಅಂದರೆ ಬರೀ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾರೆ, ಬಿಟ್ಟರೆ ರಾಜ್ಯಕ್ಕೆ ಏನೂ ಮಾಡಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.